ಫ್ರೆಂಡ್ಸ್ ನಮಸ್ತೆ. ಗಂಡು ಮಕ್ಕಳು ಬ್ಯಾಚುಲರ್ಸ್ ಮಾಡ್ಕೊಳ್ಳುವ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. ಫ್ರೆಂಡ್ಸ್, ಈ ಥರದ್ದು ಒಂದು ಮಾವಿನಕಾಯಿ ತೊಗೊಳ್ಳಿ. ಮಾವಿನಕಾಯಿ ಬೇಡ ಅಂದರೆ 1.5 ನಿಂಬೆಹಣ್ಣು ಹಾಕ್ಕೊಳ್ಳಿ. 2 ಈರುಳ್ಳಿ, 4 ಸ್ಪೂನ್ ಕಡಲೆಕಾಯಿ ಬೀಜ, ಕರಿಬೇವು, 6 ಹಸಿಮೆಣಸಿನ್ಕಾಯಿ, ಇದು ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ತುರ್ಕೊಂಡಿರೋ ಮಾವಿನಕಾಯಿ, ಮತ್ತು 1.5 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಸಾಸಿವೆ. ಫ್ರೆಂಡ್ಸ್, ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ. 1 ಸ್ಪೂನ್ ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಫ್ರೆಂಡ್ಸ್, ಕಡಲೆಕಾಯಿ ಬೀಜ ಹಾಕಿದ್ಮೇಲೆ ಕರಿಬೇವು ಹಾಕಿ. ಅವಾಗ ಕರಿಬೇವು ಸಿಗೋದಿಲ್ಲ, ಚೆನ್ನಾಗಿರುತ್ತೆ ಬಿರಿಯಾನಿಯಾಗಿ. ಫ್ರೆಂಡ್ಸ್, ಕಡಲೆಕಾಯಿ ಬೀಜ ಅರ್ಧ ಬೆಂದಿದ ತಕ್ಷಣ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಕೆಂಪಗಾಗಿದೆ, ಸೀದಿಸ್ಬೇಡಿ. ಸೀದಿಸಿದ್ರೆ ಟೇಸ್ಟ್ ಹಾಳಾಗುತ್ತೆ. ಸೀದಿಸ್ಬೇಡಿ. ನೋಡಿ, ಕರೆಕ್ಟಾಗಿ ಕೆಂಪಾಗಿದೆ. ಇವಾಗ ಈರುಳ್ಳಿ ಹಾಕಿ. 2 ಈರುಳ್ಳಿ ಹಾಕಿ. ಮತ್ತು ಹಚ್ಚಿಟ್ಕೊಂಡಿರ್ತೀವಲ್ಲ ಹಸಿಮೆಣಸಿನ್ಕಾಯಿ, 6 ಹಸಿಮೆಣಸಿನ್ಕಾಯಿ. ಈರುಳ್ಳಿ ಹಾಕಿದ್ಮೇಲೆ ನಿಮಗೆ ರುಚಿ ತಕ್ಕಷ್ಟು ಉಪ್ಪು, ನಾನಿಷ್ಟು ಉಪ್ಪು ಹಾಕ್ತೀನಿ. 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಲಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕಿ. ಫ್ರೆಂಡ್ಸ್, ಇದೆಲ್ಲ ಆದಷ್ಟು ಸೀದಿಸ್ಬೇಡಿ. ಮತ್ತು ಮೀಡಿಯಮ್ ಉರಿನಲ್ಲೇ ನಿಧಾನಕ್ಕೆ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದನ್ನು ಮಾವಿನಕಾಯಿ ತುರಿದಿರ್ತೀವಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ತುರಿ ಹಾಕಿದ್ಮೇಲೆ 2 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಇದರಲ್ಲೇ ಬಿಡಿ. ಗೊಜ್ಜು ರೆಡಿ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ. ಫ್ರೆಂಡ್ಸ್, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ನಂದು ಆರ್ಯ ಕಾಮಧೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ಫ್ರೆಂಡ್ಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿ. ಗೊಜ್ಜು ಕಲಸಿರೋ ಅನ್ನ ಇದು. ಈ ಥರ ಮಾಡ್ಕೊಳ್ಳಿ. ಅನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಶೇರ್ ಮಾಡಿ. ಆರ್ಯ ಕಾಮಧೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಟೇಸ್ಟ್ ಹೆಂಗಿರ್ತದೋ ಹೇಳಿ, ಕಮೆಂಟ್ ಮಾಡಿ.